ಹಲೋ ಸ್ನೇಹಿತರೆ, ಇವತ್ತು ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಶ್ರೇಯ ಅಂತ 33ನೇ ವಯದಲ್ಲಿ ಡೀಟೇಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಇವರು ಪ್ರಸ್ತುತ ಬೆಂಗಳೂರಿನಲ್ಲಿರುವ ಮೈಸೂರು ಸ್ಯಾಂಡಲ್ ಸೋಪ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಮದುವೆ ಇಲ್ಲ ಎಂದು ಕೂಡ ಹೇಳಿಕೊಂಡಿದ್ದಾರೆ. ವಯ 33 ಆಗಿದ್ದರೂ ಇನ್ನೂ ಮದುವೆ ಇಲ್ಲ, ಸಿಂಗಲ್ ಆಗಿದ್ದಾರೆ. ಆ್ಯಂಡ್ ಈ ಒಂದು ವಯದಲ್ಲಿ ತೂತಿನ ಬಾಗಿಲು ತೆರೆದುಕೊಳ್ಳುತ್ತಿದೆ ಎಂದು ಖುದ್ದಾಗಿ ಶ್ರೇಯ ಅವರು ಹೇಳಿಕೊಂಡಿದ್ದಾರೆ. ಮುಖ್ಯವಾಗಿ ಇವಳ ಬಯಕೆ ನೋಡಿ ಮೈಸೂರಿಗೆ ಬಂದು ಮಾಡುವವರು ಇವರಿಗೆ ಬೇಕಾಗಿದ್ದಾರೆ ಸ್ನೇಹಿತರೆ. ಸೊ ಅದಕ್ಕಾಗಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಇವಳ ಹತ್ತಿರ MG ಆ್ಯಕ್ಟರ್ ಒಂದು ಕಾರ್ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಪ್ರೊಫೈಲ್ ತುಂಬ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ನನ್ನ ಮೇಲೆ ಮನೆಯ ಜವಾಬ್ದಾರಿ ಇದೆ ಎಂದು ಹೇಳಿಕೊಂಡಿದ್ದಾರೆ. ಮನೆಯ ಜವಾಬ್ದಾರಿ ಇರೋದ್ರಿಂದ 33 ವಯ ಆಗಿದ್ದರೂ ಇನ್ನೂ ಮದುವೆ ಇಲ್ಲ. ಕೆಲವೊಂದು ಸಲ ಆಸೆ ಹೆಚ್ಚಾಗಿ ಚಪಾತಿಯ ಬಾಗಿಲು ತಾನಾಗಿ ತೆರೆದುಕೊಳ್ಳುತ್ತದೆ. ನಿಮ್ಮ ಮೂಲಂಗಿ ಎಷ್ಟೇ ದಪ್ಪ ಇರಲಿ ಸಲೀಸಾಗಿ ಒಳಗೆ ಹೋಗುತ್ತದೆ. ಈ ವಯದಲ್ಲಿ ತುಂಬನೇ ತೂತು ಅಗಲವಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ಇವರು ಸ್ನೇಹಿತರೆ MG ಆ್ಯಕ್ಟರ್ ಈ ಒಂದು ಕಾರ್ ಒಟ್ಟು 16 ಲ್ಯಾಕ್ಗೆ ಇವರು ಪರ್ಚೇಸ್ ಮಾಡುತ್ತಾರೆ. ಬಟ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು 13 ಲ್ಯಾಕ್ ಆಗಿರುತ್ತೆ. RTO ಇನ್ಸೂರೆನ್ಸ್ ಎಲ್ಲ ಚಾರ್ಜ್ ಅಪ್ಲೈ ಮಾಡಿ ಒಟ್ಟು 16 ಲ್ಯಾಕ್ಗೆ ಸ್ನೇಹಿತರೆ ಇವರು ಈ ಒಂದು ಕಾರ್ನ ಪರ್ಚೇಸ್ ಮಾಡಿದ್ದಾರೆ. ಕಾರ್ನ ಫ್ಯೂಲ್ ಟೈಪ್ ಬಂದುಬಿಟ್ಟು ಪೆಟ್ರೋಲ್ ಆಗಿರುತ್ತೆ. ಆ್ಯಂಡ್ 1 ಲೀಟರ್ ಪೆಟ್ರೋಲಲ್ಲಿ 12.34 ಕಿಲೋಮೀಟರ್ ಎವರೇಜ್ ಕೊಡುತ್ತೆ. ಒಟ್ಟು 60 ಲೀಟರ್ ಪೆಟ್ರೋಲ್ ಸ್ನೇಹಿತರೆ ಫಿಲ್ ಮಾಡ್ಬೋದು. ಆ್ಯಂಡ್ ಟಾಪ್ ಸ್ಪೀಡ್ ಬಂದುಬಿಟ್ಟು ಗಂಟೆಗೆ 195 ಕಿಲೋಮೀಟರ್ ರನ್ ಆಗುತ್ತೆ. ಆ್ಯಂಡ್ ಈ ರೀತಿ ವ್ಯಕ್ತಿ ಬೇಕಾಗಿದ್ದಾನೆ ಎಂದು ಹೇಳಿಕೊಂಡಿದ್ದಾರೆ. ಪ್ರಸ್ತುತ ಮೈಸೂರಲ್ಲಿ ಇದ್ದೀನಿ, ಮೈಸೂರಿಗೆ ಬಂದು ಮಾಡುವ ವ್ಯಕ್ತಿ ಇವರಿಗೆ ಬೇಕಾಗಿದ್ದಾರೆ. ಬೇಕಾದರೆ ಫ್ಲೈಟ್ ಟಿಕೆಟ್ ಬುಕ್ ಕೂಡ ಮಾಡುತ್ತೇನೆ. ಫ್ಲೈಟಲ್ಲಿ 2 ಗಂಟೆ ಒಳಗಡೆ ಮೈಸೂರಿಗೆ ಬರಬಹುದು ಎಂದು ಹೇಳಿದ್ದಾರೆ. ಒಂದು ವೇಳೆ ಸ್ನೇಹಿತರೆ ನೀವು ಮೈಸೂರಿಗೆ ಹೋಗೋದಕ್ಕೆ ರೆಡಿ ಇದ್ದರೆ ಹೇಳಿ. ಸೊ ಇವರೇ ಫ್ಲೈಟ್ ಬುಕ್ ಕೂಡ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ 2 ಗಂಟೆ ರಸ್ತೆ ಇರುತ್ತೆ. ಸೊ 2 ಗಂಟೆ ಒಳಗಡೆ ಮೈಸೂರಿಗೆ ಬಂದು ತಲುಪಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಇವಳ ಹತ್ತಿರ ಇರ್ತಕ್ಕಂಥ MG ಆ್ಯಕ್ಟರ್ ಕಾರ್ನ ಇಂಜನ್ ಟೈಪ್ ಬಂದುಬಿಟ್ಟು 1.5 ಲೀಟರ್ ಟರ್ಬೋ ಚಾರ್ಜ್ಡ್ ಇಂಟರ್ಕೂಲ್ಡ್ ಇಂಜಿನ್ ಆಗಿರುತ್ತೆ. ಆ್ಯಂಡ್ ಇಂಜಿನ್ ಕೆಪಾಸಿಟಿ ಬಂದುಬಿಟ್ಟು 1451 cc ಇಂಜಿನ್ ಆಗಿರುತ್ತೆ. ಮ್ಯಾಕ್ಸ್ ಪವರ್ ಬಂದುಬಿಟ್ಟು 141 bhp at 5000 RPM ಆಗಿರುತ್ತೆ. ಆ್ಯಂಡ್ ಇದು ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಆಗಿದ್ದು ಗೇರ್ ಬಾಕ್ಸ್ ಬಂದುಬಿಟ್ಟು CVT ಟೈಪ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಕಾರ್ನ ಫ್ರಂಟ್ ಸಸ್ಪೆನ್ಷನ್ ಸಿಸ್ಟಮ್ ಬಂದುಬಿಟ್ಟು ಮ್ಯಾಕ್ಪರ್ಸನ್ ಸ್ಟ್ರಟ್ ಆ್ಯಂಡ್ ಕಾಯಿಲ್ ಸ್ಪ್ರಿಂಗ್ ಟೈಪ್ ಆಗಿರುತ್ತೆ. ರಿಯರ್ ಸಸ್ಪೆನ್ಷನ್ ಬಂದುಬಿಟ್ಟು ಇಲ್ಲಿ ಬೀಮ್ ಅಸೆಂಬಲ್ ಪ್ಲಸ್ ಕಾಯಿಲ್ ಸ್ಪ್ರಿಂಗ್ ಟೈಪ್ ಆಗಿರುತ್ತೆ. ಸ್ಟೈರಿಂಗ್ ಟೈಪ್ ಬಂದುಬಿಟ್ಟು ಫುಲ್ ಪವರ್ ಆಗಿರುತ್ತೆ. ಆ್ಯಂಡ್ ಫ್ರಂಟ್ ಬ್ರೇಕ್ ಟೈಪ್ ಬಂದುಬಿಟ್ಟು ಡಿಸ್ಕ್ ಆಗಿರುತ್ತೆ. ಬ್ಯಾಕ್ ಸೈಡ್ ಬ್ರೇಕ್ ಕೂಡ ಡಿಸ್ಕ್ ಟೈಪ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಕಾರ್ನ ವೀಲ್ ಬಂದುಬಿಟ್ಟು 18 ಇಂಚ್ ಆಗಿರುತ್ತೆ. ಇದಿಷ್ಟು ಸ್ನೇಹಿತರು ತನ್ನ ಬಗ್ಗೆ ಶೇರ್ ಮಾಡಿಕೊಂಡಿದ್ದ ಇನ್ಫಾರ್ಮೇಷನ್ ಜೊತೆಗೆ ತನ್ನ ಬಳಿ ಇರತಕ್ಕಂಥ ಕಾರ್ ಬಗ್ಗೆ ಕೊಟ್ಟಿದ್ದ ಒಂದು ಮಾಹಿತಿ ಆಗಿರುತ್ತೆ.